ನಂಗೆ ಗಾಬರಿ ಆಗ್ತಿತ್ತು ಸರ್. ನನಗೆ ಬೇಲ್ ಸಿಗಲ್ಲ ಅಂತ ಅನ್ಕೊಂಡಿದ್ದೆ ಸರ್. ಇದರಿಂದೆಲ್ಲ ಬಿಡುಗಡೆ ಇಲ್ಲ ಅಂತ ಅನ್ಸ್ಬಿಟ್ಟಿತ್ತು ಸರ್. ನಿಜವಾಗ್ಲೂ ನೀವು ನಮ್ಮ ಪಾಲಿಗೆ ದೇವರು ಸರ್. ನಿಜ ಅಂಕಲ್. ಜಡ್ಜ್ ಏನು ಹೇಳ್ತಾರೆ ಅಂತ ಗೊತ್ತಾಗೋ ಕಡೆ ಕ್ಷಣದವರೆಗೂ ಈ ಕೇಸ್ ಏನಾಗುತ್ತೋ ಅಂತ ತುಂಬ ಭಯ ಆಗ್ತಾ ಇತ್ತು. ಅಂಕಲ್. ಹಾಂ ಲಕ್ಷ್ಮಿ, ಈಗ ಇವ್ರನ್ನ ಕರ್ಕೊಂಡು ಹೋಗ್ಬೋದಾ? ಹಾಂ ಕರ್ಕೊಂಡು ಹೋಗ್ಬೋದಮ್ಮ, ಕರ್ಕೊಂಡು ಹೋಗ್ಬೋದು. ಅಂದರೆ ಇನ್ನು ಮುಂದೆ ಯಾವ ತೊಂದರೆನೂ ಇಲ್ಲ, ಇಷ್ಟಕ್ಕೆ ಎಲ್ಲ ಮುಗ್ದೋಯ್ತಲ್ವಾ ಅಂಕಲ್? ಅದು ಹಾಗಲ್ಲ ಲಕ್ಷ್ಮಿ, ಈಗ ಬರೀ ಬೇಲ್ ಸಿಕ್ಕಿದೆ ಅಷ್ಟೇ, ಇನ್ನು ವಿಚಾರಣೆ ಮುಂದುವರಿಯುತ್ತೆ. ಜಡ್ಜ್ ಹೇಳಿದ ಹಾಗೆ ರಾಘವ ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕಿ ಬರಬೇಕಾಗತ್ತೆ. ಊರು ಬಿಟ್ಟು ಹೋಗೋ ಹಾಗೆಲ್ಲ ರಾಘವ್. ಸರಿ, ನೀವು ಕಾರ್ ಹತ್ರ ಇರಿ, 5 ನಿಮಿಷ ಬಂದ್ಬಿಡ್ತೀನಿ. ಸರಿ. ನಂದಿನಿ, ನಿನ್ನ ಹತ್ರ ಒಂದು 5 ನಿಮಿಷ, 5 ನಿಮಿಷ ಮಾತಾಡಬಹುದಾ? ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.